ಕರ್ಕೊಂಡೋಗಿ ಎಂಪೈರ್ ಅಲ್ಲಿ ಕುಂಚು ಈ ಮಾತು ಹೇಳ್ಬೇಕು ನೀನು. ಬಜ್ಜಿ ಮಣ್ಣ ಬಜ್ಜಿ ಮಣ್ಣ ಜನುಮವೇ ದೊರಕಿದೆ ರುಚಿ ಸವಿಯಲು. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗುರು, ಸಂಜೆ ಟೈಮಲ್ಲಿ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅನ್ಸುತ್ತೆ. ಹಾಗೆ ನಾವು ಸ್ನಾಕ್ಸ್ ತಿನ್ನೋದಕ್ಕೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮಾಲೂರಿನಲ್ಲಿ ಇರುವಂತಹ ಧರ್ಮರಾಯ ದೇವಸ್ಥಾನ ಹತ್ರ ತುಂಬಾನೇ ಫೇಮಸ್ ಗುರು. ಇದು ಬಜ್ಜಿ ಬೋಂಡ ಸೆಂಟರು. ನಾಗವೇಣಿ ಬೋಂಡ ಬಜ್ಜಿ ಸ್ನಾಕ್ಸ್ ಪಾಯಿಂಟ್ ಹತ್ರನೇ ಬಂದಿರೋದು. ಇವತ್ತು ಯಾರ್ಯಾರು ಬಂದಿದ್ದೀವಿ ಅಂತ ಹೇಳಿದ್ರೆ ನಾನು ಮತ್ತೆ ಮಿಥುನು ಮುಖೇಶ್ ಮೂವರು ಬಂದಿದ್ದೀವಿ ಇಲ್ಲಿ. ಇವತ್ತು ಇವರಿಬ್ಬರಿಗೆ ಒಂದು ಚಾಲೆಂಜ್ ನ ಕೊಡೋಣ ಅನ್ಕೊಂಡಿದ್ದೀನಿ. ಇವರು ಇಲ್ಲಿ ಎಷ್ಟೇ ತಿನ್ಲಿ ಏನೇ ತಗೊಂಡ್ಲಿ ಎಲ್ಲದಕ್ಕೂ ಟೋಟಲ್ ಆಗಿ ಬಿಲ್ ನಾನೇ ಪೇ ಮಾಡ್ತೀನಿ. ಓಕೆ, ಇವತ್ತು ನೀವಿಬ್ರು ಏನನ್ನ ತಗೊಂಡ್ಲಿ ಎಷ್ಟನ್ನ ತಿನ್ಲಿ ಅದಕ್ಕೆ ನಾನೇ ಬಿಲ್ ಪೇ ಮಾಡ್ತೀನಿ. ನಿಮ್ಗೊಂದು ಒಳ್ಳೆ ಚಾಲೆಂಜ್. ಕರ್ಕೊಂಡೋಗಿ ಎಂಪೈರ್ ಅಲ್ಲಿ ಕುಂಚು ಈ ಮಾತು ಹೇಳ್ಬೇಕು ನೀನು. ಬಜ್ಜಿ ಮಣ್ಣ ಬಜ್ಜಿ ಮಣ್ಣ ಓಕೆ ಮಗ, ಡನ್ ಡನ್. ನೆಕ್ಸ್ಟ್ ಅದು ಚಾಲೆಂಜ್ ಇರುತ್ತೆ ನಿನಗೆ. ಇಲ್ಲಿ ಫುಲ್ಲು ಸ್ಪೆಷಲ್ ಏನು ಅಂತ ಹೇಳಿದ್ರೆ ಇಲ್ಲಿ ಕ್ಯಾರೆಟು ಮತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೋಂಡಾ ಬಜ್ಜಿ ಮೇಲೆ ಹಾಕ್ಕೊಡ್ತಾರೆ. ಮತ್ತೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಕೊಡ್ತಾರೆ. ಸಾಕತ್ತಾಗಿರುತ್ತೆ ಗುರು ತಿನ್ನೋದಕ್ಕೆ ಮಾತ್ರ. ನೋಡ್ರಿ, ಇಲ್ಲಿ ಆಲ್ರೆಡಿ ಐಟಮ್ ಬಂದ್ಬಿಟ್ಟಿದೆ. ಇಲ್ಲಿ ಆರ್ಡರ್ ಮಾಡಿದೀವಿ. ಇದು ಜಸ್ಟ್ ಟ್ರಯಲ್ ಅಷ್ಟೇ. ಬಜ್ಜಿನ ಟೇಸ್ಟ್ ಮಾಡ್ತಾ ಇದೀವಿ. ಫುಲ್ಲು ಗಾಳಿ ಇದೆ. ತುಂಬಾ ಜಾಲಿ ಆಗಿದೆ. ಗಾಳಿ ಇದೆ, ಗಾಳಿ ತಗೊಳ್ಳಿ. ಬಜ್ಜಿಗೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ಹಾಕ್ಕೊಟ್ಟಿದ್ದಾರೆ ಇದ್ರ ಮೇಲೆ. ಸಕ್ಕತ್ತಾಗಿದೆ. ಮತ್ತೆ ಉಪ್ಪು ಖಾರ ಪೆಪ್ಪರ್ ಪೌಡರ್ ಎಲ್ಲ ಹಾಕಿದ್ದಾರೆ. ಸಾಕತ್ತಾಗಿದೆ ಅದು ಮತ್ತೆ ಚೆನ್ನಾಗಿದೆ. ಮಾಲೂರಲ್ಲಿ ಈ ತರ ಎಲ್ಲೂ ಕೊಡಲ್ಲ ನಾನು ನೋಡಿರೋ ಮಟ್ಟಿಗೆ. ಇನ್ನೊಂದು ಈ ತರ ನಾವು ತಿನ್ಬೇಕು ಅಂದ್ರೆ ಒಕ್ಲೇರಿಗೆ ಹೋಗ್ಬೇಕು. ಒಕ್ಲೇರಿಯಲ್ಲಿ ಅಲ್ಲಿ ಬಜ್ಜಿ ಮತ್ತೆ ಅದನ್ನೆಲ್ಲ ಕೊಯ್ದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಮತ್ತೆ ಅದರಲ್ಲಿ ಕ್ಯಾರೆಟು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಡ್ತಾರೆ. ಅದ್ಮೇಲೆ ಲೆಮನ್ ಹಾಕ್ಕೊಡ್ತಾರೆ. ಸಾಕಾಗಿರುತ್ತೆ. ನಾನು ಆ ಥರ ಎಲ್ಲಾದ್ರೂ ಟೇಸ್ಟ್ ಮಾಡಬೇಕು ಅಂದ್ರೆ ಅದನ್ನ ಟೇಸ್ಟ್ ಮಾಡ್ಬೇಕಂದ್ರೆ ಒಕ್ಲೇರಿಗೆ ಹೋಗ್ಬೇಕಾಯ್ತು. ಬಟ್ ಈಗ ನಮ್ಮ ಮಾಲೂರಿನಲ್ಲೇ ಮಾಡ್ತಾ ಇದ್ದಾರೆ. ಸಾಕಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಲ್ರೆಡಿ ಖಾಲಿ ಮಾಡ್ಬಿಟ್ಟಿದ್ದಾರೆ. ನೀವು ಎಷ್ಟೇ ಖಾಲಿ ಮಾಡಿದ್ರು ಇವತ್ತು ಬಿಲ್ ಪೇ ಮಾಡೋದು ನಾನೇ. ಎಷ್ಟನ್ನ ತಿನ್ನು, ಇದೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ನಿಮಗೆ. ಸಂಜೆ ಟೈಮಲ್ಲಿ ತುಂಬಾನೇ ಜನ ಬರ್ತಾರೆ ತಗೊಂಡೋಗೋದಕ್ಕೆ. ಇನ್ನು ಮಳೆ ಬರೋ ಟೈಮಲ್ಲಿ ಇನ್ನೂ ಜಾಸ್ತಿ. ಮತ್ತೆ ಇನ್ನೊಂದು ಫೇಮಸ್ ಅಂದ್ರೆ ಆಲೂಗಡ್ಡೆ ಬೋಂಡ. ಅದಕ್ಕೆ ಮಸಾಲ ಏನೇನೋ ರೆಡಿ ಮಾಡ್ತಾರೆ ಗುರು. ಅದು ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ, ಮುಖೇಶ್ ಪಡ್ಡು ಅಂತ ಇದ್ದಾನೆ. ಟೋಟಲ್ 3 ಇದು ಆಗ್ಲೇ ಎರಡು ಖಾಲಿ ಆಗೋಯ್ತು. ಬಜ್ಜಿ ಫುಲ್ ಖಾಲಿ. ಯಾಕಂದ್ರೆ ಸಿಗಲ್ಲ ಬಜ್ಜಿ ಇಲ್ಲಿ ರೇರು. ಅಂದ್ರೆ ಬಜ್ಜಿ ಆಗ್ತಾ ಇದ್ದಂಗೆ ಎಲ್ಲ ತಗೊಂತಾ ಇರ್ತಾರೆ. ಬಜ್ಜಿ ಫುಲ್ ಖಾಲಿ ಆಗಿದೆ. ನಮ್ಗೆ ಲಾಸ್ಟಿಗೆ ಆಲೂಗಡ್ಡೆ ಬೋಂಡ ಮತ್ತೆ ವಡೆ ತಗೊಂಡಿದೀವಿ. ಈರುಳ್ಳಿ ಕ್ಯಾರೆಟ್ ಕೊಟ್ಟು ತಿನ್ನು ಅಂತಿರಲ್ಲ ಕಿರಣ್. ಕಿರಣ್ ನೀವು ಅದ್ರ ಮೇಲೆ ಬಜ್ಜಿ ಸಾರಿ ಆಲೂಗಡ್ಡೆ ಬೋಂಡ ಇಡ್ತಾ ಇದೀನಿ. ತಿನ್ನೋ. ಹಂಗೆ ಏನೋ ನಾನು ಒಂದೇ ಬೈಕ್ ಹಾಕೊಂತೀನಿ ಆಲೂಗಡ್ಡೆ ಬೋಂಡನ. ಬಿಸಿ ಇದ್ದು ಒಂದು ಒಳ್ಳೆ ಬಜ್ಜಿ ಬೋಂಡನ ಟೇಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಾಗವೇಣಿ
ಬೋಂಡಾ ಬಜ್ಜಿ ಸ್ನ್ಯಾಕ್ಸ್ ಪಾಯಿಂಟ್ ಹತ್ರನೇ ಬರಬೇಕು. ಬಜ್ಜಿ ಬೋಂಡ ಆಗ್ತಾ ಇದ್ರೆ ಹಂಗಾಗಿ ಖಾಲಿ ಆಗ್ತಾ ಇರುತ್ತೆ. ನಾವು ಏನಾದರೂ ಬಜ್ಜಿನ ತೊಗೊಬೇಕಂದ್ರೆ ಮ್ಯಾಕ್ಸಿಮಮ್ ಒಂದು 5 ನಿಮಿಷ ಆದರೂ ವೆಯ್ಟ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಬೇಯ್ತಾ ಇದ್ರೆ ಇಲ್ಲಿ ಖಾಲಿ ಆಗ್ತಾನೆ ಇರುತ್ತೆ. 5 ವರ್ಷದಿಂದ ನಿಮ್ಮ ಹೆಸರು? ಮುಳಿದಾರ್. ಓಕೆ, 5 ವರ್ಷದಿಂದ ಮಾಡ್ತಾ ಇದ್ರ. ಏನಕ್ಕೆ ಅಷ್ಟೊಂದು ಫೇಮಸ್ ನಿಮ್ಮ ಅಂಗಡಿಯಲ್ಲಿ ಒಂದು ಬಜ್ಜಿ ಬೋಂಡ? ಅಂದ್ರೆ ನಾವು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಜನ ಬರ್ತಾ ಬರ್ತಾ ಜಾಸ್ತಿ ಆದ್ರು. ಟೇಸ್ಟ್ ನೋಡಿ ಈಗ ದೂರದಿಂದ ಬರ್ತಾ ಇದ್ದಾರೆ. ಅದರಿಂದ ಹೆಚ್ಚುವರಿಯಾಗಿ ಜನ ಬರಲಿ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಾ ಇದ್ವಿ, ಈ ವಿಡಿಯೋ ಮಾಡಿ ಬಿಡ್ತಾ ಇದ್ದೀವಿ. ಆದಷ್ಟು ಹೆಚ್ಚುವರಿ ಬಂದು ಟೇಸ್ಟ್ ನೋಡಿ ಬಂದು ತಿನ್ಬಿಟ್ಟು. ನಿಮ್ಗೆ ಏನಕ್ಕೆ ಆ ಥರ ಪ್ಲಾನ್ ಬಂತು? ಒಂದು ಬಜ್ಜಿ ಬೋಂಡ ಮೇಲೆ ಕ್ಯಾರೆಟ್ ಮತ್ತೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಪೆಪ್ಪರ್ ಪೌಡ್ರು. ಕೋಲಾರಲ್ಲಿ ಒಂದು ಟೈಮ್ ತಿಂದಿದ್ದು ಬಂದಿದ್ದೆ. ಹೋದಾಗೆಲ್ಲ ಕೋಲಾರ ತಿಂದಿದ್ದು ಬರ್ತಾ ಇರ್ತೀವಿ. ಈ ಮಾಲೂರಲ್ಲಿ ಯಾರು ಆ ಥರ ಮಾಡ್ತಾ ಇದ್ದಿಲ್ಲ. ನಾವು ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟಿದ್ವಿ. ನಾವೇನು ಮಾಡಿ ಟ್ರೈ ಮಾಡಿದ್ವಿ. ಅದರಿಂದ ಒಂದಿನ ಜನ ಜಾಸ್ತಿ ಆದರೆ ಮತ್ತಷ್ಟು ಜನ ಬರಲಿ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಾ ಇದ್ವಿ, ಈ ಥರ ಟೇಸ್ಟ್ ಕೊಟ್ಟು ಇದು ಮಾಡ್ತಾ ಇದ್ವಿ. ಅಂದರೆ ಜನ ಒಂದಿನ ಜಾಸ್ತಿ ಆಗ್ತಾ ಇದೆ, ಒಟ್ಟು ಕಮ್ಮಿ ಆಗ್ತಾ ಇಲ್ಲ. 4 ಗಂಟೆ ಸ್ಟಾರ್ಟ್ ಆಗುತ್ತಾ ಸಂಜೆ? 4 ಗಂಟೆ ಸ್ಟಾರ್ಟ್ ಆಗ್ತೈತಿ, 9 ಗಂಟೆ ಕ್ಲೋಸ್ ಆಗುತ್ತೆ. ಟೋಟಲ್ ಏನೇನು ಸಿಗುತ್ತೆ ನಿಮ್ಮ ಅಂಗಡಿಯಲ್ಲಿ? ನಮ್ಮ ಅಂಗಡಿಯಲ್ಲಿ ಬಂದು ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ವಡೆ, ಬೋಂಡ, ಆಲೂಗಡ್ಡೆ ಬೋಂಡ, 5 ಥರ ಐಟಮ್ ಸಿಗ್ತೈತೆ. ತಿಂದು ನೋಡಿ ಚೆನ್ನಾಗಿದೆ. ಇನ್ನೊಂದ್ಸಲ ಬಂದು ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿ ಸೋಮವಾರ ಶನಿವಾರ ಎಲ್ಲ ತಿಂತಾನೆ ಇರ್ತೀರಿ. ಟೇಸ್ಟ್ ಮಾರ ನೆಕ್ಸ್ಟ್ ಲೆವೆಲ್ಲು. ಗೋಲ್ಡ್ ವಿನ್ನರ್ ಎಣ್ಣೆನೇ ಯೂಸ್ ಮಾಡ್ತಾರೆ. ಮಾಲೂರಲ್ಲಿ ಎಲ್ಲಿ ಯೂಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಪರ್ಟಿಕ್ಯುಲರ್ ಗೋಲ್ಡ್ ವಿನ್ನರ್ ಎಣ್ಣೆನೇ ಹಾಕಿ ನೀಟಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾರೆ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕದೆ. ಗುರು ಪೇ ಮಾಡಿದ್ದೀವಿ 150 ರೂಪಾಯಿ. ನಾವು ಇದು ಯಾವುದೇ ಪ್ರಮೋಷನ್ ಅಲ್ಲ, ನಾವು ಎಲ್ಲಿ ಫುಡ್ ಚೆನ್ನಾಗಿರುತ್ತೋ ಅಲ್ಲಿ ಹೋಗ್ತೀವಿ, ವಿಡಿಯೋ ಮಾಡ್ತೀವಿ, ಬರ್ತೀವಿ. ಓಕೆ ಗುರು, ಈ ವಿಡಿಯೋ ಹೇಗಿತ್ತು ಬೇಗ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಧರ್ಮರಾಯ ದೇವಸ್ಥಾನ ಹತ್ರ ಬಂದರೆ ನಾಗವೇಣಿ ಬೋಂಡಾ ಬಜ್ಜಿ ಸ್ನ್ಯಾಕ್ಸ್ ಪಾಯಿಂಟ್ ಹತ್ರ ಬಂದು ಒಂದ್ಸರಿ ಬೋಂಡಾ ಬಜ್ಜಿನ ಟೇಸ್ಟ್ ಮಾಡಿ. ಸಖತ್ತಾಗಿರುತ್ತೆ, ಫಿದಾ ಹೋಗ್ತೀರಾ ಅಂತ ಹೇಳ್ತೀನಿ. ಹಾಗೆ ನೀವೇನಾದರೂ ಇಲ್ಲಿ ಟೇಸ್ಟ್ ಮಾಡಿರೋರು ಈ ವಿಡಿಯೋನ ನೋಡ್ತಾ ಇದ್ರೆ ಬೇಗ ಕಮೆಂಟ್ ಆಗಿ ಹೇಗಿತ್ತು ಅಂತ. ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ಜಗವಿದೆ ನವರಸಗಳ ಉಣಬಡಿಸಲು, ಬಿಸಿ ಬಿಸಿ ಇದೆ ಬಿಸಿ